ನಮ್ಮ ಕಬ್ಬನ್ ಪಾರ್ಕ್ಗೆ ಸಮಸ್ಯೆ ಬಗ್ಗೆ ನಾವು ಒಂದು ಲೆಟರ್ ತಯಾರು ಮಾಡಿದ್ವಿ, ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಡ್ತೀವಿ. ನಮ್ಮ ಕಬ್ಬನ್ ಪಾರ್ಕ್ಗೆ 330 ಎಕರೆ ಇರೋದು ಇವಾಗ 396 ಎಕರೆ ಇದೆ. ಇದು ಕಬ್ಬನ್ ಪಾರ್ಕ್ ಇವಾಗ ಇದನ್ನ ಉಳಿಸ್ಬೇಕಂತ ನಮ್ಮ ಎಲ್ಲಾ ನಾಗರಿಕರಿಗೂ ಜವಾಬ್ದಾರಿಯಾಗಿರುತ್ತೆ. ಈಗ ನಮಗೆ ಇವಾಗ ಇರೋ 196 ಎಕರೆನ ದಯವಿಟ್ಟು ಲಾಲ್ಬಾಗ್ ಯಾವ ತರ ಇದೆ ಅದೇ ತರ ಕಬ್ಬನ್ ಪಾರ್ಕ್ ಮಾಡಿ, ಜೊತೆಗೆ ಕಬ್ಬನ್ ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಲೀಸ್ ಬಿಲ್ಡಿಂಗ್ಗಳನ್ನ ನೀವು ತೆರವುಗೊಳಿಸಿ, ಅದೇ ತರ 365 ದಿವಸ ಯಾವುದೇ ವೆಹಿಕಲ್ಗಳು ಕಬ್ಬನ್ ಪಾರ್ಕ್ ಬರಬಾರ್ದು. ಮತ್ತೆ ಸುತ್ತ ನಮ್ಮ ಲಾಲ್ಬಾಗ್ ತರ ಸ್ಟೋನ್ ಬಿಲ್ಡಿಂಗ್, ಸ್ಟೋನ್ ವಾಲ್ ಬೇಡ, ಇಲ್ಲಿ ತರತರವಾಗಿ ವಾಲ್ ಕಟ್ಬೋದು. ಸುತ್ತ ನಮ್ಗೆ ಒಂದು ಕಾಂಪೌಂಡ್ ಹಾಕಿ, ಇಲ್ಲಿನೂ ಕೂಡ ಲಾಲ್ಬಾಗ್ಗೆ ಯಾವ ತರ ರೆವಿನ್ಯೂ ಬರುತ್ತೆ ಅದೇ ತರ ರೆವಿನ್ಯೂ ಕೂಡ ಇಲ್ಲಿ ಕೂಡ ಮಾಡ್ಬೋದು. ಅಲ್ಲಿ ಲಾಲ್ಬಾಗ್ ಶೋ ಮಾಡ್ತೀರಿ, ಇಲ್ಲಿ ಅಟ್ಲೀಸ್ಟ್ ನವೆಂಬರ್ ಅಲ್ಲಿ ಮಕ್ಕಳ ಹಬ್ಬ ಅಂತ ಒಂದು ಇಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಕಂಟಿನ್ಯೂ ಮಾಡಿ ಈ ರೆವಿನ್ಯೂ ಸಿಕ್ಕುತ್ತೆ ಅದಕ್ಕೆ ಚಾರ್ಜ್ ಮಾಡಿ. ಅದೇ ತರ ಇಲ್ಲಿ ಬೆಳಿಗ್ಗೆ ಕಬ್ಬನ್ ಪಾರ್ಕ್ ಅಲ್ಲಿ ಲಾಲ್ಬಾಗ್ ಅಲ್ಲಿ ಹೆಂಗೆ ಬೆಳಿಗ್ಗೆ ಚಾರ್ಜ್ ಮಾಡ್ತೀರಿ, ಇಲ್ಲಿ ಕೂಡ ಚಾರ್ಜ್ ಮಾಡಿ. ಯಾಕಂದ್ರೆ ಹೊರಗಡೆ ಇರೋರು ಎಲ್ಲೆಲ್ಲೋ ಇರೋರೆಲ್ಲ ಬಂದು ಮಲ್ಕೊಂಡಿರ್ತಾರೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಇರುತ್ತೆ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಅದೇ ತರ ಯಾವುದೇ ಒಂದು ಕಬ್ಬನ್ ಪಾರ್ಕ್ ಅಲ್ಲಿ ಕಮರ್ಷಿಯಲ್ ಸರ್ಕಾರ ಆಗಲಿ ಅಥವಾ ಪ್ರೈವೇಟ್ ಆಗಲಿ, ಯಾವುದೇ ಸರ್ಕಾರ ಆಗಲಿ, ಈ ಸರ್ಕಾರ ಬಂದು ಕೂಡ ಈಗ ಕಬ್ಬನ್ ಪಾರ್ಕ್ ಬಂದ್ರೆ ಈ ಕಮರ್ಷಿಯಲ್ ಮಾಡಕ್ ಹೋಗ್ತಾರೆ. ದಯವಿಟ್ಟು ಯಾವ ಕಮರ್ಷಿಯಲ್ ಆಕ್ಟಿವಿಟೀಸ್ ಬೇಡ. ನಾನು ಮಾನ್ಯ ಉಪಮುಖ್ಯಮಂತ್ರಿ ಕೇಳ್ಕೊಳ್ಳೋದಿಷ್ಟೇ, ಕಬ್ಬನ್ ಪಾರ್ಕ್ಗೆ ಒಂದು ಸಪರೇಟ್ ಅಮೆಂಡ್ಮೆಂಟ್ ಮಾಡ್ಬಿಡಿ. ಎಲ್ಲ ಸರ್ಕಾರ ಬಂದ್ರೆ ಇಲ್ಲೇ ಕೈ ಹಾಕ್ತಾರೆ, ಕಬ್ಬನ್ ಪಾರ್ಕ್ಗೆ ಕೈ ಹಾಕ್ತಾರೆ. ಅದಕ್ಕೋಸ್ಕರ ನಿಮ್ಮ ಒಂದು ನೇತೃತ್ವದಲ್ಲಿ ಈ ಸರ್ಕಾರದಲ್ಲಿ ಒಂದು ಸಪರೇಟ್ ಆಗಿ ಕಾನೂನನ್ನ ಒಂದು ಮಾಡ್ಬಿಟ್ರೆ ಮುಂದೆ ಯಾವ ಸರ್ಕಾರ ಬಂದ್ರು ಮುಟ್ಟಲ್ಲ ಅಂತ ನಾನು ಹೇಳ್ತಾ ನಾನು ಉಮೇಶ್ ಅಂತ ಮುಗಿಸ್ತೀನಿ. ಧನ್ಯವಾದಗಳು.